ನಮಗೆ ನೀವು ಅದು ದೇವನಹಳ್ಳಿ ಪಕ್ಕ ವಿಜಯಪುರದ ಹತ್ರ ಶೂಟ್ ಮಾಡಿದ್ದಕ್ಕೆ ನೆನಪಾಯ್ತು. ನಾನು ಆ ಭಾಗದವನೇ ಆಗಿರೋದ್ರಿಂದ ಅದನ್ನ ಎಷ್ಟು ಈಸಿಯಾಗಿ ಅದೇ ಭಾಗದಲ್ಲಿ ಶೂಟ್ ಮಾಡಿದ್ರೆ ಅಂತ ಇವತ್ತು ರೆಕಗ್ನೈಸ್ ಮಾಡ್ಬೋದು ಅಂದ್ರೆ ದ್ರಾಕ್ಷಿ ತೋಟಗಳ ಸ್ಟೆಪ್ ಹಾಕೊಂಡು ಹೋಗೋದು ಮಕ್ಕಳು ಕಟ್ಟದಂಗಿದೆ. ಇವತ್ತಿಗೂ ಆ ಕಡೆ ಆ ಭಾಗದಲ್ಲಿ ದ್ರಾಕ್ಷಿ ತುಂಬಾ ಬೆಳೀತಾರೆ. ಅದೇ ತರ ತೋಟಗಳಿದಾವೆ, ಅದೇ ತರ ಬಾವಿಗಳಿದಾವೆ. ಅಯ್ಯೋ ತುಂಬಾ ದೊಡ್ಡ ಬಾವಿ ಇರೋದ್ರಲ್ಲಿ ದೊಡ್ಡ ಬಾವಿ ಇರ್ಬೇಕದು. ನನಗೆ ಈಗಲೂ ಬಾವಿ ಹತ್ರಿಗೆ ನಿಂತಿದ ತಕ್ಷಣ ನಂಗೆ ಗೊತ್ತಾಗತ್ತೆ ಈಗಲೂ. ಆದರೆ ಇನ್ನೊಂದು ಡೇಂಜರ್ ಏನಂದರೆ ಅದು ಪೈಪ್ ಹಾಕಿದ್ದಾರೆ ಲಕ್ಷ್ಮಿ, ಈ ಥರ ಪೈಪ್ ಹೋಗಿದೆ ಮೇಲಿಂದ ಪಂಪ್ ಹೌಸಿಂದ. ನಾನು ಹೆಂಗೆ ಬಿದ್ದು ಯಾವ ಪೈಪ್ ಮೇಲೆ ಬಿದ್ರು ಏನಾದ್ರು ಆಗುತ್ತೆ ಅನ್ನೋ ಭಯ. ಆಮೇಲೆ ಅಲ್ಲಿನ ಮಕ್ಕಳಿಗೆ ಎಲ್ರಿಗೂ ಸ್ವಿಮ್ಮಿಂಗ್ ಗೊತ್ತಿರೋ ಮಕ್ಕಳನ್ನೇ ಹಾಕೊಂಡಿದ್ರು ಪಣಿಯವರು. ಅವ್ರು ನಾನು ಬೀಳ್ದೇ ಇದ್ರು ಅದನ್ನ ಡೂಪ್ ಹಾಕಿ ತೆಗೆದ್ರು ಅಲ್ಲಿ ಒಳಗಡೆ ಈಜ್ಬೇಕಿತ್ತಲ್ಲ. ನಾನು ಆ ಮಕ್ಕಳಿಗೆಲ್ಲ ಅಲ್ಲಿ ನನ್ನ ಕಾಲು ಇಟ್ಕೊಳ್ರು, ನನ್ನ ಕೈ ಇಟ್ಕೊಳ್ರು ಅಂತ ಪಾಪ ಆ ಮಕ್ಳು ಇವಾಗ ಬೆಳೆದು ದೊಡ್ಡವರಾಗಿರ್ತಾರೆ, ಅವ್ರು ನೋಡ್ತಿದ್ರೆ ಏನಂತಾರೋ ಅವ್ರಿಗೆಲ್ಲ ಬೇಡ್ಕೊಂಬಿಟ್ಟಿದ್ದೀನಿ ನಾವು ಆ ಟೈಮಲ್ಲಿ. ಪಾಪ ಆ ಮಕ್ಕಳು ನನಗೆ ಹೆಲ್ಪ್ ಮಾಡಿದವ್ರೆ ಆ ಟೈಮಲ್ಲಿ ಎಲ್ಲ ಕೇಳಿ ಹ್ಞೂ ಅಕ್ಕ ಓಕೆ ಅಕ್ಕ ಅಂದ್ರೆ ಆ ಥರ ಹೆಲ್ಪ್ ಮಾಡಿದವರು. ಅಯ್ಯೋ ಅದು ಮರೆಯೋಕ್ಕೆ ಆಗಲ್ಲ ಅಪ್ಪಿ. ನನಗೆ ವಿಷ್ಣು ಸರ್ ನಿಂತಿದ್ದು ಆ ಟೈಮಲ್ಲಿ ಇಡೀ ನನ್ನ ಜೊತೆ ಇದ್ದಿದ್ದು ಸಾಧ್ಯನೇ ಇಲ್ಲ ಮರೆಯೋಕ್ಕೆ. ಸೂಪರ್. ಸರಿ, ನಮ್ಗೆ ಯಾವಾಗಲಾದ್ರೂ ನಾವು ಸ್ವಲ್ಪ ಲೋ ಆದಾಗ ಯಾವುದಾದ್ರೂ ಒಂದು ಶಕ್ತಿ ಒಂದು ಸಣ್ಣ ಪುಷ್ ಕೊಟ್ರೆ ಸೊ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅದರ ಪುಷ್ ಅವತ್ತು ನಿಮ್ಗೆ ವಿಷ್ಣು ಸರ್ ಕೊಟ್ಟಿದ್ದು. ಖಂಡಿತ ಅಪ್ಪಿ, 100%. ಅದಾದ ನಂತರ ಕೂಡ ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ರಿ. ಸೊ ಕೊನೆಯ ಸಿನಿಮಾ ಅದು ಯಾವಾಗ್ಲೂ ಮರೆಯಲಾಗದ ಸಿನಿಮಾ ಅಂತ ಅನ್ಸುತ್ತೆ. ಐ ಥಿಂಕ್ ವಿಷ್ಣು ಸೇನ ಅನ್ಸುತ್ತೆ. ವಿಷ್ಣು ಸೇನ ಮಾಡಿಲ್ಲ ಅದೇ ನಾನು ಕೊನೆ ಸಿನಿಮಾದಾಗ ನಾನು ಈಗ ಅಪ್ಸ್ಕೊಳ್ತಿದ್ದೆ. ಯಾವ್ದು ಮಾಡಿದೆ ಅವ್ರ ಜೊತೆ ಲಾಸ್ಟ್ ಮತ್ತೆ ಸೆಟ್ ಅಲ್ಲಿ ಹೆಣ್ಮಕ್ಳಿಗೆ ಕೈ ಕುಲ್ಕೋದೇನಾದ್ರು ನೋಡಿದ್ರೆ ಹುಡುಗರು ಬೈತಿದ್ರಂತೆ, ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದು. ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದು, ಅವರು ಒಂದು ಕಾಲಘಟ್ಟದಲ್ಲಿ ಲಕ್ಷ್ಮಿ ಅವರನ್ನು ನಾನು ಟ್ರಾನ್ಸ್ಫಾರ್ಮ್ ಆಗಿದ್ದು ನೋಡಿದೆ. ಅಂದರೆ ಹೇಗೆ ಬರ್ತಾ ಇದ್ದಿದ್ದು ವಿಷ್ಣು ಸಾರು ಹೇಗೆ ಬದಲಾದರು ಅಂತ. ಒಂಥರ ಅವರು ಆಧ್ಯಾತ್ಮಿಕಕ್ಕೆ ಡಿವೋಷನಲಿ ಚೇಂಜ್ ಆಗ್ತಾ ಕನೆಕ್ಟ್ ಆಗ್ತಾ ಹೋಗ್ತಿದ್ರು. ಆಮೇಲೆ ತುಂಬ ಪ್ರವಚನಗಳನ್ನ ಕೇಳ್ತಿದ್ರು. ಅದರಲ್ಲಿ ಮುಖ್ಯವಾಗಿ ಗೋವಿಂದ ಬನ್ನಂಜೆ ಗೋವಿಂದಾಚಾರ್ಯವರ ಹಲವಾರು ಅವರ ಪ್ರವಚನಗಳ ಕ್ಯಾಸೆಟ್ಗಳನ್ನು ನಮ್ಗೆ ಕೊಡೋರು. ಅವಾಗೆಲ್ಲ ಕ್ಯಾಸೆಟ್ ಪ್ಲೇಯರ್ ಇರೋದು, ಅದನ್ನು ನಾವು ನಮಗೆಲ್ಲ ಕಾರಲ್ಲಿ ಹೋಗ್ತಿರ್ಬೇಕಾದ್ರೂ ಕೇಳ್ಕೊಂಡು ಹೋಗಿ ಅಂತ ಕೊಡೋರು. ಆಮೇಲೆ ಅವ್ರು ಹೆಂಗೆ ಟ್ರಾನ್ಸ್ಫಾರ್ಮರ್ ಆದರು ಅಂದರೆ ಕೈ ಮುಗಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬರೋರು, ನಿಧಾನವಾಗಿ ಬರೋರು. ಆಮೇಲೆ ನಮಗೆಲ್ಲರಿಗೂ ಹೆಣ್ಮಕ್ಳಿಗೆಲ್ರಿಗೂ ಬುದ್ಧಿ ಹೇಳೋರು. ನಾವು ಯಾರಿಗಾದ್ರೂ ನಾವು ಯೂಶಲಿ ಏನೋ ಹೇಗಿದೆಯಾ ಅದು ಶೇಖಂಡ್ ಮಾಡ್ತೀವಿ ಅಲ್ವಾ, ಮಾಡಬೇಡಿ ಹೆಣ್ಮಕ್ಳು ಶೇಖಂಡ್ ಮಾಡಬಾರ್ದು, ನಮಸ್ಕಾರ ಮಾಡಬೇಕು ಅನ್ನೋರು. ಆಮೇಲೆ ಬೊಟ್ಟಿಟ್ಕೊಳ್ಳೋಕೆ ಹೇಳೋರು, ಕುಂಕುಮ ಇಟ್ಕೊಳ್ಳಿ, ಬೊಟ್ಟಿಟ್ಕೊಳ್ಳಿ, ಬೊಟ್ಟಿಲ್ಲದೆ ಯಾಕೆ ಬರ್ತೀರಾ ಅಂತ ಅದಕ್ಕೆಲ್ಲ ಒಂದು ಇದು ಹೇಳೋರು. ಜುಟ್ಟು ಹಿಂಗೆ ಬಿಟ್ಕೊಂಡು ಬಂದರೆ ಓಪನ್ ಯಾವಾಗ ಬಿಟ್ಕೋಬೇಕು ಆವಾಗ ಬಿಟ್ಕೋಬೇಕು. ಕಾಳಿಗೆ ಮಹಾಕಾಳಿಗೆ ಮತ್ತು ನಾವು ಒಂದು ರೀತಿ ಇದಕ್ಕೋಸ್ಕರ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣುಮಕ್ಕಳಿಗೆ ಅಂತಲೇ ಜಡೆ ಯಾಕೆ ಹಾಕಬೇಕು, ಯಾಕೆ ಕೂದಲು ಬಿಟ್ಕೊಂಡಾಗ ಏನು ಅವೆಲ್ಲ, ಮತ್ತು ಇಲ್ಲಿನ ನರನಾಡಿಗಳಲ್ಲಿ ಹೋಗುವಂಥ ಇದು ಹೇಗೆ ನಡೀತವೆ. ಅಯ್ಯೋ ನಾವೆಲ್ಲ ಅವಾಗ ಸ್ಟೈಲಾಗಿ ಕೂದಲು ಬಿಟ್ಕೊಂಬರೋದು, ಬೊಟ್ಟಾಗಿ ಏನೋ ಪ್ಯಾಂಟು ಶರ್ಟು ಇದೆಲ್ಲ, ಅಥವಾ ಏನೋ ಒಂದು ಡ್ರೆಸ್ ಹಾಕೊಂಬಂದರೆ ಅದಕ್ಕೆ ಬೊಟ್ಟು ಹಿಡಿದಿರೋದು, ಇವೆಲ್ಲ ಮಾಡ್ತಿದ್ವಿ ಸಹಜವಾಗಿ. ಬೊಟ್ಟೆಲ್ಲಿ ಅನ್ನೋರು. ಅಯ್ಯೋ ನಾನು ಕೊನೆಗೆ ಅವ್ರು ಇದ್ದಾರೆ ಅಂದರೆ ಬೈಕಾದ್ರೂ ಬೊಟ್ಟು ಇಟ್ಕೊಂಡು ಹೋಗುವೆ. ಅದು ಮದುವೆ ಆದಮೇಲಂತೂ ಅವ್ರು ಇನ್ನೂ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ರು. ಅದೊಂಥರ. ಅದಾದಮೇಲೆ ನಾನು ಅದು ಯಾಕೆ ಹೇಳ್ತೀನಿ ಇದನ್ನೆಲ್ಲ, ಒಬ್ಬ ಹೀರೋ, ಕೋ ಆರ್ಟಿಸ್ಟು ಅಥವಾ ದೊಡ್ಡ ಸೂಪರ್ ಸ್ಟಾರು, ನಮಗೆಲ್ಲ ಈ ಥರ ಬುದ್ಧಿ ಹೇಳಬೇಕು ಅಂತ ಏನಿಲ್ಲ ಲಕ್ಷ್ಮಿ. ಎಲ್ಲರೂ ಈಗಿನ ಕಾಲದವ್ರಾಗಿದ್ದರೆ ನಿಮ್ಮ ಮನೆ ಬುದ್ಧಿ ಹೇಳ್ಕೊ ಹೋಗಪ್ಪ, ನಮಗೆಲ್ಲ ಯಾಕೆ ಹೇಳ್ತೀಯ ಅನ್ನೋದೇ ಮನೋಭಾವ ಜಾಸ್ತಿ ಈಗಿನ ಮಕ್ಕಳಿಗೆ. ಸೊ ಸದ್ಯ ನನಗೆ ಹಂಗೆ ಅನಿಸಿರ್ಲಿಲ್ಲ, ಯಾವಾಗಲೂ ಅಂದ್ಕೊಂಡ್ರೆ ಭಯ ಇರೋದು ಅನ್ಸುತ್ತೆ ಸಹಜವಾಗಿ. ಎಲ್ಲ ಹೆಣ್ಮಕ್ಳಿಗೆ ನೀನೇನು ನಮ್ಗೆ ಹೇಳೋದು ಬುದ್ಧಿ, ನೀನ್ಯಾಕೆ ಈ ಥರ ನಮ್ಮ ಡ್ರೆಸ್ ಹಾಕೊಂಬರ್ಬೇಡ ಅಂತೀಯ, ನೀನು ಯಾಕೆ ಈ ಥರ ಬೊಟ್ಟೆ ಇಟ್ಕೊಂಬರ್ಬೇಡ ಅಂತ, ನೀನು ಯಾರು ನಮ್ಗೆ ಹೇಳೋಕ್ಕೆ ಅನ್ನೋ ಮನೋಭಾವ ಜಾಸ್ತಿ ಇರ್ತದೆ. ಆದರೆ ಅದು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ಹೇಳೋದು ಹೇಳಲೇಬೇಕು ದೊಡ್ಡವನಾಗಿ ಅಂತ ಹೇಳ್ತಾರಲ್ಲ, ಅವ್ರು ನಿಜವಾಗ್ಲೂ ದೊಡ್ಡವರು ಅಲ್ವಾ. ಬುದ್ಧಿ ಹೇಳೋದಿದೆಯಲ್ಲ, ಬುದ್ಧಿ ಯಾವಾಗ ಹೇಳ್ತೀವಿ ಅಂತಂದರೆ ನಾನು ಅದೇ ಅಫ್ಕೋರ್ಸ್ ನಾನು ಅವ್ರ ಕಂಡ್ರೆ ತುಂಬ ಭಯ ಭಕ್ತಿಯಿಂದ ನಡ್ಕೊಳ್ತಿದ್ದೆ, ಅವ್ರು ಹೇಳೋದನ್ನು ಮಾಡ್ತಿದ್ದೆ, ಅಷ್ಟೇ ಗೌರವಿಸ್ತಿದ್ದೆ. ಅವರು ಹಾಗೆ ನನ್ನ ನಿಜವಾಗ್ಲೂ ರಕ್ತ ಹಂಚ್ಕೊಂಡು ಹುಟ್ಟದೇ ಇದ್ರು, ನಿಜವಾದ ಅಣ್ಣನ ಥರನೇ ನನ್ನ ಜೊತೆ ಇದ್ದರು. ಬಟ್ ಯಾವಾಗಲೂ ಅನ್ನೋರು ನಾನು ಯಾರಿಗಾದ್ರೂ ಬುದ್ಧಿ ಹೇಳ್ತೀನಿ ಅಂದರೆ ಅವರು ನಮ್ಮವರಾಗಿದ್ದರೆ ಮಾತ್ರ ಹೇಳ್ತೀನಿ, ಅದು ನೀವು ಇಲ್ಲಿರೋದ್ರಿಂದ ಹೇಳ್ತೀನಿ. ಸುಮ್ಮನೆ ಎಲ್ಲರಿಗೂ ಯಾರಿಗೋ ಹಿಂಗೆ ಬಂದರೆ ನಾನು ಎಲ್ಲರಿಗೂ ಬುದ್ಧಿ ಹೇಳೋಕ್ಕಾಗತ್ತಾ, ಎಲ್ರಿಗೂ ಹೇಳಿ ಮಾತಾಡೋಕ್ಕಾಗತ್ತಾ? ಅದು ಅವ್ರವ್ರ ಇಷ್ಟ, ಅವ್ರಿಗೆ ನಡೀತಾರೆ. ನೀನು ನಮ್ಮನೆ ಹುಡುಗಿ ಅಂತ ಹೇಳ್ತೀನಿ ಅಂತ ಅಂದರೆ ದಟ್
ಥಾಟ್ ದಟ್ ಆ ಮಾತುಗಳಿದಾವಲ್ಲ ಅದನ್ನು ನಾವು ಎಷ್ಟು ಕೋಟಿ ಕೊಟ್ಟರು ತಗೊಳಕ್ಕಾಗಲ್ಲ ಎಕ್ಸಾಕ್ಟ್. ಒಬ್ಬರಿಂದ ಅಲ್ವಾ. ಅದಕ್ಕೆ ಅವ್ರನ್ನ ಕೋಟಿಗೊಬ್ಬ ಅಂತ Yes, ಕನ್ನಡಿಗರು of course. ಕರೆಯೋದು ಇವತ್ತು. ಖಂಡಿತ ಅಫ್ಕೋರ್ಸ್. ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇವತ್ತಿಗೆ ಬಂದಿದೆ. ಅವರು ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಸ್ಟಾರ್. ಐ ಥಿಂಕ್ 80s ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ 5 ಭಾಷೆಯಲ್ಲಿ ನಟಿಸಿದಂತಹ ಮಹಾ ಕಲಾವಿದ ಅವರು. ಅಕ್ಷಯ್ ಕುಮಾರ್ನ ಕನ್ನಡಕ್ಕೆ ಕರ್ಕೊಂಡ್ಬಂದು ಮಾಡಿಸಿದಂಥವ್ರು. ಎಸ್ ಎಸ್. ಕನ್ನಡಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 7 ಬಾರಿ ಸ್ಟೇಟ್ ಅವಾರ್ಡ್ ಪಡೆದಂಥವ್ರು. ಎಸ್. ಅಂಥವ್ರಿಗೆ ನಿಜವಾಗ್ಲೂ ಸಿಗಬೇಕಾದಂತಹ ಮನ್ನಣೆ, ಮಾನ್ಯತೆ, ಗೌರವ ಸಿಗ್ತಾ? ಇಲ್ಲ ಲಕ್ಷ್ಮಿ, ಖಂಡಿತ ಇಲ್ಲ. ಯಾಕೆಂತಂದರೆ ತುಂಬ ತಡ ಆಯಿತು. ಆದರೂ ನಮಗೊಂದೇ ಒಂದು ಸಮಾಧಾನ ಏನಪ್ಪ ಅಂತ, ಈಗಲಾದರೂ ಕೊಟ್ರಲ್ಲಪ್ಪ. ನಮಗೆ ಬೇಜಾರಾಗೋದು ಏನು ಗೊತ್ತಾ ಲಕ್ಷ್ಮಿ, ಕನ್ನಡ ಚಿತ್ರರಂಗದ ಸಮಸ್ಯೆಗಳೇ ಆಗಲಿ, ಬೇಡಿಕೆಗಳೇ ಆಗಲಿ, ಅಥವಾ ಈ ಪ್ರಶಸ್ತಿಗಳೇ ಆಗಲಿ ರೆಕಗ್ನೈಸ್ ಮಾಡಿ ಕೊಡಬೇಕು ಅಥವಾ ತಿಳ್ಕೊಂಡು ಕೊಡಬೇಕು. ಯಾಕಂದರೆ ನಾವು ಸರ್ಕಾರದ ಅಥವಾ ಈ ಸಮಾಜದ ಒಂದು ಭಾಗ. ಸಿನಿಮಾ ಅನ್ನೋದಿದೆಯಲ್ಲ, ಸಿನಿಮಾ ಎಲ್ಲ ಸಮಗ್ರ ಕಲೆಗಳ ಒಂದು ಶಕ್ತಿನೇ ಸಿನಿಮಾ. ಅದರಲ್ಲಿ ಸಂಗೀತ ಇದೆ, ನಾಟಕ ಇದೆ, ನೃತ್ಯ ಇದೆ, ಸಾಹಿತ್ಯ ಇದೆ, ಏನಿಲ್ಲ ಸಿನಿಮಾದಲ್ಲಿ. ಅಂಡ್ ಇಟ್ ಈಸ್ ವೆರಿ 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 ಪವರ್ಫುಲ್ ಮೀಡಿಯಾ. ಅಂಡ್ ಮೋರ್ ದನ್ ಇಟ್ಸ್ ಅ ರಿಫ್ಲೆಕ್ಷನ್ ಆಫ್ ಸೊಸೈಟಿ. ಸೊ ನಾವು ಸಿನಿಮಾ ಅಂದ ತಕ್ಷಣ ಮೂಗು ಮುರಿಯೋ ಜನಗಳ ಮಧ್ಯೆ ನಾನು ಹೇಳ್ತೀನಿ, ಸಿನಿಮಾ ಒಂದು ಪವಿತ್ರವಾದ ಒಂದು ಕಲೆ. ನೀವು ಏನೇ ಹೇಳಿ, ಅಕ್ಷರ ಬಲ್ಲದವನಿಗೂ ಕೂಡ ಅರ್ಥವಾಗುವಂಥ ಕಲೆ ಯಾವುದಾದ್ರೂ ಇದ್ದರೆ ಅದು ಸಿನಿಮಾ ಕಲೆ. ಅಷ್ಟಿಲ್ಲದೆ ಹೇಳ್ತಾರ, ಒಂದು ಫೋಟೋ ಇಸ್ ಈಕ್ವಲ್ ಟು 1000 ವರ್ಡ್ಸ್ ಅಂತ. ದಟ್ಸ್ ವೆರಿ ಟ್ರೂ. ಸಿನಿಮಾ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಗೆ. ವಿಜುವಲ್ ಮೀಡಿಯಾ ಒಂದು ಸೀನ್ ಅನ್ನ ನೋಡಿದಾರೆ ಅಂದ್ರೆ ಅವ್ರು ಸಾಯೋವರೆಗೂ ನೆನ್ಪಿಟ್ಕೊಂತಾರೆ ಅದನ್ನ. ಖಂಡಿತ. ಇವತ್ತಿಗೂ ಬಂಗಾರದ ಮನುಷ್ಯ ರಾಜ್ಕುಮಾರ್. ಯಾಕೆ ನೀನು ಮೊದಲೇ ಸ್ಟಾರ್ಟಿಂಗ್ ಪ್ರೋಗ್ರಾಮನ್ನು ಮೊದಲೇ ಹೇಳಿದೆ, ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಯಾಕಂದರೆ ಅವರ ಪಾತ್ರಗಳು ನಮಗೆ ಹತ್ರ ಆಗುತ್ತಿರುತ್ತೆ. ದಟ್ ಈಸ್ ವೆರಿ ಟ್ರೂ. ಯಾವುದೇ ಸಿನಿಮಾ ಕಲಾವಿದರಿಗೆ ಸಾವೇ ಇಲ್ಲ. ಯಾಕೆಂದರೆ ಪ್ರತಿ ಸತಿ ಅವರ ಪಾತ್ರಗಳು, ಅವರನ್ನ ಅಭಿನಯ, ಅವ್ರ ಹೊರಗಡೆ ನಡ್ಕೊಳ್ತಾ ಇದ್ದ ರೀತಿಗಳು ನಮ್ಗೆ ಯಾಕೆ ಹತ್ತಿರ ಆಗುತ್ತೆ ಅಂದರೆ ಅವರ ನಡೆದುಕೊಳ್ಳುವ ರೀತಿ, ಹಾದು ಹೋಗುವ ಒಂದು ದಾರಿ, ಇವೆಲ್ಲವೂ ನಮಗೆ ಮತ್ತೆ 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 ಅವನ್ನ ನೆನಪಿಸ್ತವೆ. ಸೊ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಆಗಲಿ ಅಥವಾ ನಮ್ಮ ಕೇಂದ್ರ ಸರ್ಕಾರವೇ ಆಗಿರಲಿ, ನಿಜವಾಗ್ಲೂ ಭಾಳ ತಡ ಆಗ್ತಿದೆ ರೆಕಗ್ನೈಸ್ ಮಾಡೋಕ್ಕೆ. ರಾಜ್ಯ ಸರ್ಕಾರ ಅಂತೂ ಈಗಾದರೂ ಕೊಟ್ಟಿದ್ದಾರಲ್ಲ ಅಂತ ಒಂದು ಸಮಾಧಾನ. ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಪ್ಯಾನ್ ಇಂಡಿಯಾ ದೃಷ್ಟಿಯಲ್ಲಿ ಸರೋಜಮ್ಮನೂ ಕೂಡ ಪ್ಯಾನ್ ಇಂಡಿಯಾ ಆ್ಯಕ್ಟ್ರೆಸ್. ಸೊ ಅವರಿಬ್ಬರಿಗೂ ಕೊಟ್ಟಿರೋದು ಅತ್ಯಂತ ಸಂತೋಷ ಆಗಿದೆ. ಆದರೆ ನಂಗೆ ಒಂದು ಮಣ್ಣಿಂದ ಕೊರತೆ ಆಗಿದೆ ಅನ್ನೋದ್ರೆ ನಿನಗೆ ಗೊತ್ತಿದೆ. ಈಗಲೂ ನಾನು ಹೋಗಿದ್ದೆ, ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಅವ್ರಿಗೂ ಕೊಡಬೇಕು ಅಂತ ನೀವು ಹೋಗಿ ಮನವಿ ಕೊಟ್ಟಿದ್ದೀನಿ. ಇಬ್ಬರಿಗೂ, DCM ಅವ್ರಿಗೂ, CM ಅವ್ರಿಗೂ. ಯಾಕೆ ನಾನು ಕೊಟ್ಟೆ ಅಂದರೆ, ಈಗ ಇದ್ದಕ್ಕಿದ್ದಂಗೆ ಯಾಕೆ ಎದ್ದು ಹೋಗಿ ಕೊಟ್ಟೆ ಅಂದರೆ, ಇವರಿಬ್ಬರು 2 ದೇಹ 1 ಹೃದಯ ಅಂತ ಇದ್ದಂಥ ಕುಚಿಕು ಸ್ನೇಹಿತರು. ತುಂಬ ಯಾಕಂದರೆ ಅವರಲ್ಲಿದ್ದ ಆತ್ಮೀಯತೆ ಇಡೀ ಚಿತ್ರರಂಗಕ್ಕೆ ಗೊತ್ತು. ಆ ವೇದಿಕೆಯಲ್ಲೇ, ವಿಷ್ಣು ಸರ್ ಕೊಡುವ ವೇದಿಕೆಯಲ್ಲೇ ಅಂಬರೀಷಣ್ಣನಿಗೂ ಗುರುತಿಸಿಕೊಟ್ಟಿದ್ದಿದ್ರೆ ಅದರ ಸಂಭ್ರಮವೇ ಬೇರೆ ಅಂತ ಹೇಳಿ, ಆ ಕ್ರೆಡಿಟನ್ನು ಸರ್ಕಾರ ತಗೊಳುತ್ತೋ, ಡಿಪಾರ್ಟ್ಮೆಂಟ್ ತಗೊಳ್ತಾರೋ, ಯಾರಾದರೂ ತಗೊಳ್ಳಿ, ಆದರೆ ಅದನ್ನು ನಮಗೆ ಕೊಡಿ. ಆ ನಿಟ್ಟಿನಲ್ಲಿ ಅವರಿಬ್ಬರಿಗೂ ಸೇರಿಸಿ ಒಟ್ಟಿಗೆ ಕೊಡಿ ಅನ್ನೋ ಆಸೆ. ಯಾಕಂದರೆ ಸರೋಜಮ್ಮನಿಗೆ ವಿಷ್ಣು ಸರ್ ಕೊಟ್ಟಿರೋದು ಅತ್ಯಂತ ಸಂತೋಷದ ವಿಚಾರ. ಅದರ ಮಧ್ಯದಲ್ಲಿ ಅಂಬರೀಷನನ್ನು ಗುರುತಿಸಿ ಅವ್ರಿಗೂ ಕೊಡಿ ಅನ್ನೋದು ನನ್ನ ಆಸೆ. ಅದರಿಂದ ತಕ್ಷಣ ಹೋಗಿ ಅವರಿಗೆ ಕೊಟ್ಟೆ. ಬಟ್ ಏನೋ ಟೆಕ್ನಿಕಲ್ ರೀಸನ್ ಎಲ್ಲ ಹೇಳಿದ್ರು. ಬಟ್ ಸರ್ಕಾರ ಅವರೇ ಮಾಡಿರೋ ಕರ್ನಾಟಕ ರತ್ನ ಪ್ರಶಸ್ತಿ ಅವರು ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ಕೊಡ್ಬೋದು. ಇದರಲ್ಲಿ ಯಾವುದೇ ರಾಜಕೀಯನೇ ಬೆರೆಸದೆ ದಯಮಾಡಿ ಅವ್ರಿಗೆ ಕೊಡಿ ಅನ್ನೋದು ನಾನು ಗ್ಯಾರಂಟಿ ನ್ಯೂಸ್ ಮೂಲಕ ಕೂಡ ಕೇಳ್ಕೊಳ್ತೀನಿ. ನಾವು ಕೂಡ ನಿಮ್ಮ ಕೂಗಿಗೆ ಧ್ವನಿಗೂಡಿಸ್ತೀವಿ. ನನಗೆ ಪರ್ಸನಲಿ ಅನಿಸಿದ್ದು, ಅಫ್ಕೋರ್ಸ್ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಡಿಸರ್ವಿಂಗ್ ಪರ್ಸನ್ ಕರ್ನಾಟಕ ರತ್ನಕ್ಕೆ. ಅದರ ಹೊರತಾಗಿ ಶಂಕರ್ ನಾಗ್ ಅವರು ಇದ್ದಾರೆ, ಮರಣೋತ್ತರ ಕೊಡೋದಾದ್ರೆ. ಅನಂತ್ ನಾಗ್ ಅವರು ಇವತ್ತಿಗೂ ಇದ್ದಾರೆ, ರೀಸೆಂಟ್ ಆಗಿ ಅವರಿಗೆ ಪದ್ಮ ಅವಾರ್ಡ್. ಸೊ ಲಕ್ಷ್ಮಿ ಅಮ್ಮ ಅವರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಲಕ್ಷ್ಮಿ, ಜಯಂತಿ ಅಮ್ಮ ಅವರು, ಲೀಲಾವತಿ ಅಮ್ಮನವರು, ಇವ್ರಿಗೂ ಕೊಡ್ಬೋದಿತ್ತಲ್ಲ ಅಂತ ನಮ್ಗೆಲ್ಲ ಒಂದ್ ಕಡೆ ಅನಿಸ್ತು. ನೀವು ಅವ್ರಗಳ ಬಗ್ಗೆ ಒಂದ್ ಸಣ್ಣ ಧ್ವನಿ ಎತ್ತಿದ್ರೆ ಚೆನ್ನಾಗಿತ್ತು. ಖಂಡಿತ. ನನಗೆ ಇಲ್ಲಿ ಅನ್ಸಿದ್ದು, ವಿಷ್ಣು ಸರ್ ಕೊಟ್ಟಾಗ ಅಂಬರೀಷ್ ಅಣ್ಣ ಸಹಜವಾಗಿ ಜ್ಞಾಪಕಕ್ಕೆ ಬಂದರು. ಅದರ್ವೈಸ್ ಲಕ್ಷ್ಮಿ, ನೀನು ಹೇಳಿದ ಎಲ್ಲ ಪ್ರತಿಯೊಬ್ಬರು ಕೂಡ, ಅದರಲ್ಲಿ ಎಷ್ಟೋ ಜನ ನಿರ್ದೇಶಕರುಗಳಿದ್ದಾರೆ, ನಿರ್ಮಾಪಕರು, ಬರೀ ಕನ್ನಡ ಸಿನಿಮಾಗಳನ್ನೇ ತೆಗೆದಂಥ ಧೀಮಂತ ನಿರ್ಮಾಪಕರುಗಳಿದ್ದಾರೆ, ಎಷ್ಟೊಂದು ಜನ ಟೆಕ್ನಿಷಿಯನ್ಸ್ಗಳಿದ್ದಾರೆ, ಎಷ್ಟೊಂದು ಜನ ಸಾಹಿತಿಗಳಿದ್ದಾರೆ. ನಾನು ಸಿನಿಮಾ ಸಾಹಿತಿಗಳ ಬಗ್ಗೆ ಮಾತಾಡ್ತಿಲ್ಲ, ನಿಜವಾಗ್ಲೂ ಹೊರಗಡೆ
ಇರುವಂಥ ಅಂದರೆ ನಮಗೆ ಕರ್ನಾಟಕ ಕನ್ನಡವನ್ನು ಎತ್ತಿ ಹಿಡಿದಂಥ ಸಾಹಿತ್ಯ ಲೋಕದಲ್ಲಿ ಧೀಮಂತರಿದ್ದಾರೆ. ಎಲ್ಲರನ್ನು ಏಕೆಂದರೆ ಗುರುತಿಸುವ ಸಮಯದಲ್ಲಿ ಗುರುತಿಸಿಕೊಟ್ರೆ, ಬದುಕಿರುವಾಗಲೇ ಅವರಿಗೆ ಸನ್ಮಾನಗಳನ್ನು ಮಾಡಿದ್ರೆ ಅದರ ಸಂಭ್ರಮವೇ ಸಂತೋಷವೇ ಬೇರೆ ಆಗಿರುತ್ತೆ. ಆ ಜೀವಗಳಿಗೂ ನಾವೇನೋ ಸಾಧನೆ ಮಾಡಿದ್ದೀವಿ ಅಂತ ಅನಿಸುತ್ತೆ. ಹೋದ್ಮೇಲೆ ಕೊಟ್ಟರೆ ಸಮಾಧಾನ ಅಷ್ಟೇ. ಹೌದು, ಏನಂತಾರೆ, ಕಾನ್ಸೋಲೇಷನ್ ಪ್ರೈಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.